ನಾನು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಅನ್ನು ನೋಡಿದೆ. ವಿಚಾರಣೆ ಮಾಡಿ ಕಂಪನಿಯ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆದ ನಂತರ ನಾನು ಅಭಿಮಾನ್ ಎಂಬ ಉತ್ಪನ್ನವನ್ನು ಖರೀದಿಸಿ ಅದನ್ನು ಬಳಸಲು ಪ್ರಾರಂಭಿಸಿದೆ. ಹಿಂದೆ ನಾವು ನಮ್ಮ ಮರಗಳಲ್ಲಿ ಕೇವಲ 50% ರಾಳವನ್ನು ಪಡೆಯುತ್ತಿದ್ದೆವು. ಈಗ ಆ ಅಂಕಿಅಂಶವು 90%ಕ್ಕೆ ಏರಿದೆ. ನಾವು ಒಟ್ಟು 1000 ಮರಗಳನ್ನು ನೆಟ್ಟಿದ್ದೆ. ಅವುಗಳಲ್ಲಿ 800ಕ್ಕೂ ಹೆಚ್ಚು ಮರಗಳು ಈಗ ರಾಳವನ್ನು ನೀಡುತ್ತಿವೆ. ಈ ಅಭಿಮಾನ್ ಉತ್ಪನ್ನವನ್ನು ಅನ್ವಯಿಸಿದ ನಂತರವೇ ಕಾಂಡದ ಸುತ್ತಳತೆ ಗಮನಾರ್ಹವಾಗಿ ಹೆಚ್ಚಾಯಿತು ಮತ್ತು ಮರಗಳು ಹೆಚ್ಚು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದವು. ನನ್ನ ಹೆಸರು ಪಳನಿಸ್ವಾಮಿ ಮತ್ತು ನಾನು ಅರಿಯಲೂರ್ ಜಿಲ್ಲೆಯ ಮೇಲಕರುಪ್ಪೂರಿನವನು. ನಾನು ಕಳೆದ 15 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನು ಗುಲಾಬಿಗಳು, ನೆಲಗಡಲೆ, ಜೋಳ ಮತ್ತು ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಸಿದ್ದೇನೆ. ಪ್ರಸ್ತುತ ಮುಂಬರುವ ಪೊಂಗಲ್ ಹಬ್ಬದ ನಿರೀಕ್ಷೆಯಲ್ಲಿ ನಾನು ಪೂವನ್ ವಿಧದ ಬಾಳೆಹಣ್ಣುಗಳನ್ನು ಬೆಳೆಸುತ್ತಿದ್ದೇನೆ. ನಾನು ಯೂಟ್ಯೂಬಿನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ನಲ್ಲಿ ಕಂಪನಿಯ ಬಗ್ಗೆ ವಿಚಾರಣೆ ನಡೆಸಿ ಸಕಾರಾತ್ಮಕ ಪ್ರತಿಕ್ರಿಯೆ ಪಡೆದ ನಂತರ ನಾನು ಅಭಿಮಾನ್ ಎಂಬ ಉತ್ಪನ್ನವನ್ನು ಖರೀದಿಸಿ ಅದನ್ನು ಬಳಸಲು ಪ್ರಾರಂಭಿಸಿದೆ. ಕಂಪನಿಯು ಒದಗಿಸಿದ ಸೂಚನೆಗಳನ್ನು ಅನುಸರಿಸಿ ನಾವು 1 ಲೀಟರ್ ಉತ್ಪನ್ನವನ್ನು 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಮತ್ತು ಪ್ರತಿಯೊಂದು ಮರಕ್ಕೂ 1 ಲೀಟರ್ ಈ ದ್ರಾವಣವನ್ನು ಅನ್ವಯಿಸಿದೆವು. ಬಳಸಿದ ಕೆಲವೇ ದಿನಗಳಲ್ಲಿ ಎಲೆಗಳು ಆಳವಾದ ಕಡು ಹಸಿರು ಬಣ್ಣವನ್ನು ಪಡೆದುಕೊಂಡವು ಮತ್ತು ವೇಗವರ್ಧಿತ ಬೆಳವಣಿಗೆಯ ದರವು ಸ್ಪಷ್ಟವಾಗಿ ಗೋಚರಿಸಿತು. 3 ತಿಂಗಳ ನಂತರ ನಾವು 2ನೇ ಬಾರಿಗೆ ಅಭಿಮಾನ್ ಉತ್ಪನ್ನವನ್ನು ಅನ್ವಯಿಸಿದೆ. ಈ 2ನೇ ಅನ್ವಯದ ನಂತರ ಬಾಳೆ ಗಿಡಗಳ ಬೆಳವಣಿಗೆ ಇನ್ನಷ್ಟು ಸುಧಾರಿಸಿತು. ತರುವಾಯ ಬಾಳೆ ಗೊಂಚಲುಗಳ ಉದ್ದವನ್ನು ಹೆಚ್ಚಿಸಲು ಆರ್ಬಿಕ್ಸ್ ಎಂಬ ಉತ್ಪನ್ನವನ್ನು ಬಳಸಲು ಅವರು ಶಿಫಾರಸು ಮಾಡಿದರು. 6 ತಿಂಗಳ ನಂತರ ನಾವು ಈ ಉತ್ಪನ್ನವನ್ನು ಸಹ ಖರೀದಿಸಿ ಅನ್ವಯಿಸಿದೆವು. ನಾವು ಅದನ್ನು ಅದೇ ವಿಧಾನವನ್ನು ಬಳಸಿಕೊಂಡು ನೀರಿನೊಂದಿಗೆ ಬೆರೆಸಿದೆ ಮತ್ತು ಅದನ್ನು ಎಲ್ಲಾ ಮರಗಳಿಗೆ ಅನ್ವಯಿಸಿದೆವು. ಪರಿಣಾಮವಾಗಿ ಗಂಟುಗಳ ನಡುವಿನ ಅಂತರವು ಹೆಚ್ಚಾಯಿತು ಮತ್ತು ಬಾಳೆ ಗೊಂಚಲುಗಳು ಗಮನಾರ್ಹವಾಗಿ ಉದ್ದವಾದವು. ಪ್ರತ್ಯೇಕ ಹಣ್ಣುಗಳ ಅಭಿವೃದ್ಧಿಯು ಗಮನಾರ್ಹವಾಗಿ ಸುಧಾರಿಸಿತು. ಇದಲ್ಲದೆ 6 ತಿಂಗಳಿಂದ 8 ತಿಂಗಳವರೆಗಿನ ಅವಧಿಯಲ್ಲಿ ನಾವು ನಿರಂತರವಾಗಿ ಸಕ್ಕರ್ಗಳನ್ನು, ಪಾರ್ಶ್ವ ಚಿಗುರುಗಳು, ಅವು ಹೊರಹೊಮ್ಮುತ್ತಿದ್ದಂತೆ ತೆಗೆದುಹಾಕಿದ್ದೇವೆ. ಈ ಅಭ್ಯಾಸದ ಪರಿಣಾಮವಾಗಿ ಗೊಂಚಲುಗಳ ಬೆಳವಣಿಗೆ ಮತ್ತು ಹಣ್ಣಿನ ಗುಣಮಟ್ಟ ಇನ್ನಷ್ಟು ಸುಧಾರಿಸಿದೆ. ಹಿಂದೆ ಪರಿಸ್ಥಿತಿ ಹೀಗಿತ್ತು: ಗೊಂಚಲುಗಳು ತೆಳ್ಳಗಿದ್ದವು ಮತ್ತು ಪ್ರತ್ಯೇಕ ಹಣ್ಣುಗಳ ಬೆಳವಣಿಗೆ ಕುಂಠಿತವಾಗಿತ್ತು. ಆದರೆ ಈಗ ಗೊಂಚಲುಗಳು ಉದ್ದವಾಗಿವೆ ಮತ್ತು ಹಣ್ಣುಗಳು ಹೆಚ್ಚಿನ ಹುರುಪಿನಿಂದ ಬೆಳೆಯುತ್ತಿವೆ. ಮುಖ್ಯವಾಗಿ ಹಿಂದೆ ನಾವು ಕೇವಲ 50% ಗೊಂಚಲು ಇಳುವರಿಯನ್ನು ಸಾಧಿಸಿದ್ದೇವೆ. ಈಗ ಆ ಅಂಕಿಅಂಶವು 90%ಕ್ಕೆ ಏರಿದೆ. ನಾವು ಒಟ್ಟು 1000 ಮರಗಳನ್ನು ನೆಟ್ಟಿದ್ದೇವೆ. ಇವುಗಳಲ್ಲಿ 800ಕ್ಕೂ ಹೆಚ್ಚು ಮರಗಳು ಈಗ ಗೊಂಚಲುಗಳನ್ನು ಉತ್ಪಾದಿಸಿವೆ. ಈ ಅಭಿಮಾನ್ ಉತ್ಪನ್ನವನ್ನು ಬಳಸಿದ ನಂತರವೇ ಕಾಂಡದ ಬೆಳವಣಿಗೆ ಗಮನಾರ್ಹವಾಗಿ ಹೆಚ್ಚಾಯಿತು ಮತ್ತು ಮರಗಳು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದವು. ಪ್ರಸ್ತುತ ನಾವು ನಮ್ಮ ಕಾರ್ಯಾಚರಣೆಗಳನ್ನು ಯೋಜಿಸುತ್ತಿದ್ದೇವೆ. ಆದ್ದರಿಂದ ನಾವು ಪಂಗುನಿ ತಿಂಗಳಲ್ಲಿ ನೆಡುತ್ತೇವೆ ಮತ್ತು ಪೊಂಗಲ್ ಋತುವಿನಲ್ಲಿ ಕೊಯ್ಲು ಮಾಡುತ್ತೇವೆ. ಒಟ್ಟಾರೆ ಈ ಎಪಿಕೆಎಸ್ ಸಾವಯವ ಉತ್ಪನ್ನಗಳನ್ನು ಬಳಸುವ ಮೂಲಕ ನಾವು ಹೆಚ್ಚು ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸಿದ್ದೇವೆ. ಧನ್ಯವಾದಗಳು.